ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಕಾರ್ಲೆ ಇನ್ಫೋಟೆಕ್ ಹಾಗೆಯೇ ಮ್ಯಾನ್ಫೋ ಕಂಪನಿ ವಿರುದ್ಧ ಆರೋಪ ಕೇಳಿಬಂದಿದೆ. ಇದರಿಂದ ಮಾನ್ಯತಾ ಟೆಕ್ ಪಾರ್ಕ್ ಸುತ್ತಮುತ್ತ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಯಿತು. ಸದ್ಯ ಒತ್ತುವರಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಭೇಟಿ ನೀಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ರಾಜಕಾಲುವೆ ಒತ್ತುವರಿ ಆಗಿದೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ. ಈ ಹಿಂದೆ ಇದ್ದಂಥ ಸರ್ಕಾರ ಕೂಡ ನಾವು ಒತ್ತುವರಿ ತೆರವು ಮಾಡ್ತೀವಿ ಅಂತೇಳಿ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ನಡೆಸಿದ್ರು. 2-3 ದಿನಕ್ಕೆ ಬಿಬಿಎಂಪಿಯ ಜೆಸಿಬಿಗಳು ಗರ್ಜಿಸಿದ್ವು ಬಿಟ್ಟರೆ ಒತ್ತುವರಿಯನ್ನು ಸಂಪೂರ್ಣವಾಗಿ ತೆರವು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿರಲಿಲ್ಲ. ಈ ಹಿಂದೆ ಇದ್ದಂಥ ಸರ್ಕಾರ ಆಗಿರಬಹುದು, ಈಗ ಇದ್ದಂಥ ಸರ್ಕಾರ ಕೂಡ ಆಗಿರಬಹುದು, ಒತ್ತುವರಿ ತೆರವು ಕೆಲಸವನ್ನು ಮಾಡಿರಲಿಲ್ಲ. ದೊಡ್ಡವರೇ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. IT ಕಂಪನಿಗಳು ಕೂಡ ಒತ್ತುವರಿ ಮಾಡಿಕೊಂಡಿವೆ ಎನ್ನುವಂಥ ಆರೋಪ ಇದೆ. ಸದ್ಯ ಅಧಿಕಾರಿಗಳಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇಷ್ಟು ದಿನ ಗಮನ ಹರಿಸದೆ ಸೈಲೆಂಟ್ ಆಗಿತ್ತು ಪಾಲಿಕೆ. ಇದೀಗ ಮಳೆಯಿಂದ ಅವಾಂತರ ಆದ ಬಳಿಕ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪಾಲಿಕೆಯವರ ಕೆಲಸ ಇದೆ, ಪ್ರತಿ ಬಾರಿ ಹಿಂಗೆ ಮಾಡೋದು. ಅಕ್ಕಪಕ್ಕದ ಕಂಪನಿಗಳ ಜೊತೆ ಅಧಿಕಾರಿಗಳು ಚರ್ಚೆಯನ್ನು ನಡೆಸಿದ್ದಾರೆ. ಚರ್ಚೆಯನ್ನು ಪಾಲಿಕೆ ಕಮಿಷನರ್ ನಡೆಸಿದ್ದಾರೆ. ಬಿಬಿಎಂಪಿ ಕಮಿಷನರ್ ಈ ಒತ್ತುವರಿ ಆಗಿರುವಂಥ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು. ಮ್ಯಾಪ್ ಹಿಡಿದು ಕಂಪನಿಯವರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಚರ್ಚೆ ಮಾಡುವಂಥ ಅಗತ್ಯ ಏನಿದೆ? ಒತ್ತುವರಿ ಆಗಿರೋದು ನಿಮ್ಗೆ ಗೊತ್ತಾಗಿದೆ, ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಷ್ಟೇ. ಅಲ್ಲಿ ಚರ್ಚೆಯನ್ನು ಮಾಡುವಂಥ ಅಗತ್ಯ ಏನಿದೆ? ಸರ್ಕಾರ ಅಥವಾ ಮುಖ್ಯಮಂತ್ರಿಗಳೇ ಖಡಕ್ಕಾಗಿ ಬಿಬಿಎಂಪಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಎಂಥ ಪ್ರಭಾವಿಗಳಾಗಿದ್ರೂ ಕೂಡ ಬಿಡಬೇಡಿ, ಒತ್ತುವರಿ ಆಗಿದ್ರೆ ತೆರವು ಮಾಡಿ ಅಂತೇಳಿ. ಆದರೆ ಬಿಬಿಎಂಪಿ ಕಮಿಷನರ್ ಹೋಗಿ ಅಧಿಕಾರಿಗಳ ಜೊತೆಯಲ್ಲಿ ಅಂತ ಹೇಳಿದ್ರೆ ಯಾವ ಕಂಪನಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವರ ಅಕ್ಕಪಕ್ಕದ ಕಂಪನಿಗಳ ಜೊತೆಯಲ್ಲಿ ಅಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಎಲ್ಲೆಲ್ಲ ಒತ್ತುವರಿಯಾಗಿದೆ ಅದನ್ನೆಲ್ಲವನ್ನು ಕೂಡ ತೆರವುಗೊಳಿಸ್ತೀವಿ. ಖಾಸಗಿ ಕಂಪನಿಯವರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಕಾಲುವೆ ವಿಚಾರವಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮಧ್ಯಪ್ರವೇಶಿಸಿ ವಿವರಣೆಯನ್ನು ಕೊಡೋಕೆ ಮುಂದಾಗಿದ್ರು ಕಂಪನಿಯವರು. ಈ ವೇಳೆ ಗರಂ ಆದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಓವರ್ ಆಗಿ ಆಡಿದರೆ ಎಲ್ಲ ಒಡೆದು ಬಿಸಾಕ್ತೀನಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ನಿಜಕ್ಕೂ ಕೂಡ ಈ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಇದಕ್ಕೆ ಗ್ರೇಡಿಯಂಟ್ ಯಾಕೆ ಇಲ್ಲ ಅಂತ ಇಲ್ಲಿಗೆ ಇದು ಇದೆ ಸರ್, ಇದು ಇದೆ ಸರ್, ಇಲ್ಲಿಂದ ಬೇಕಾದ್ರೆ ಒಂದು ಮಾಡ್ಬೋದು ಸರ್. ಇದು ಗ್ರೇಡಿಯಂಟ್ ಇದು ಇದೆ ಸರ್, ಇದಕ್ಕೆ ಮಾತ್ರ ಇಲ್ಲ ಸರ್. ಇದು ಇಲ್ಲಿ ಒಂದು 15-20 ಫೀಟ್ ಇದೆ ಸರ್, ಇಲ್ಲಿ ಖಾಲಿ ಇದೆ ಸರ್. ತುಷಾರ್, ಇದು ಮಾನ್ಯತೆಯವ್ರು ಮಾಡ್ಕೊತಾರೆ, ಇದು ರಾಮಪ್ಪ ಮಾನಪ್ಪ ಮಾಡ್ತಾರೆ, ಇದು ನಾವು ಮಾಡ್ತೀವಿ. ಇಲ್ಲಿ 3 ಮಾಡಿ ಇಲ್ಲಿ ಎಕ್ಸ್ಟ್ರಾ ಎಷ್ಟು ಶಗಲ ಮಾಡಕ್ಕಾಗ್ತದೆ. ಇದು ನಾವು ಬಿಡುವುದಿಲ್ಲ, ಇದು ಮಾಡಿದ್ರೆ ಇದು ಬಿಡಬೇಕು ಅಂತ ಇಲ್ಲ. ಇದು ಪರ್ಫೆಕ್ಟ್ ಸೊಲ್ಯೂಷನ್ ಇದ್ರೆ ನಾವು ಅನಲೈಸ್ ಮಾಡಿದಾಗ ಇದು ತಗೊಳ್ಳೋಣ, ಇದು ಇರಲೇಬೇಕು, ಇದೂ ಇರಲಿ, ಮಾನ್ಯತೆ ಅದು ಇರಲಿ. ಯಾಕೆಂದ್ರೆ ನಾಳೆ ಇಲ್ಲಿಂದು ಜಾಮ್ ಆಗುತ್ತೆ, ಇಲ್ಲಿನೂ ಲಾಗಿಂಗ್ ಆಗುತ್ತೆ. ಅನಲೈಸ್ ಮಾಡಿ ಭೇಟಿ ಮಾಡಿದ್ದು. ಇದು ಬಹಳ ಇಂಪಾರ್ಟೆಂಟ್ ಜಂಕ್ಷನ್. ಇಲ್ಲಿಂದನೇ ಪ್ರಾರಂಭ ಆಗೋದು, ಇಲ್ಲಿಂದನೇ ಹೋಗಿ ಎಲ್ಲ ಕಡೆನೂ ಆಗ್ತಾ ಇದೆ. ಸೊ ಇವರು ಅನೇಕ ಕೋರ್ಟ್ ಆರ್ಡರ್ಗಳು ತಂದ್ಬಿಟ್ಟು ಅಬ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಆಫೀಸರ್ಸ್ಗೆಲ್ಲ ಇವರು ಕೋಪರೇಟ್ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲ ವಾರ್ಡ್ ಬಿಸಾಕಿ ನೀರು ಫ್ಲೋ ಆಗಬೇಕು. ನಮ್ಗೆ ಯಾರ ಆಸ್ತಿನೂ ಹಾಳು ಮಾಡಕ್ಕೆ ನಮ್ಗೆ ಇಷ್ಟ ಇಲ್ಲ. ಬಟ್ ಇಲ್ಲಿ ನೀರು ಹೋಗ್ಲೇಬೇಕು. ನೀರನ್ನ ನಾವು ನಿಲ್ಸಕ್ಕಾಗಲ್ಲ, ಯಾರದೇ ಪ್ರಾಪರ್ಟಿ ಆಗಿರಲಿ, ನನ್ನ ಪ್ರಾಪರ್ಟಿ ಆಗಿರಲಿ, ಇನ್ನೊಬ್ಬರ ಪ್ರಾಪರ್ಟಿ ಆಗಿರಲಿ, ಯಾವುದೇ ಪ್ರಾಪರ್ಟಿ ಆಗಲಿ, ಇಲ್ಲಿ ನಾವು ನಿಲ್ಸಕ್ಕಾಗಲ್ಲ. ಸೊ ಅದಕ್ಕೆ ನಾನೇ ಬಂದು ಸ್ಪಾಟ್ನ ಕ್ಲೀನಿಂಗ್ ನಾನು ನೋಡಿದ್ದೀನಿ, ನನಗೆ ಅರ್ಥ ಆಗಿದೆ. ನನ್ನ ಎದುರುಗಡೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಸೊ ನಮ್ಮ ಆಫೀಸರ್ಸ್ಗೆ ಇವ್ರ ಹತ್ರ ಕೂತ್ಕೊಂಡು ಮಾತಾಡಿ ಅವ್ರ ಬಿಲ್ಡಿಂಗ್ಗಳನ್ನೇನು ಹೊಡೆದಾಗಿಟ್ಟು ನಮ್ಗೆ ಸದ್ಯಕ್ಕೆ ಇಷ್ಟ ಇಲ್ಲ. ಬಟ್ ನೀರಂತೂ ಹೋಗ್ಬೇಕಲ್ಲ, ನೀರು ಹೋಗೋದಕ್ಕೆ ಅವರು ಸೊಲ್ಯೂಷನ್ ಎಲ್ಲರೂ ಕೊಡಲೇಬೇಕು. ಸೊ ಅದಕ್ಕೆಲ್ಲರೂ ಒಪ್ಕೊಂಡಿದ್ದಾರೆ.